ಎಲ್ಲರಿಗೂ ನನ್ನ ಮತ್ತೊಂದು ವ್ಲಾಗಿಗೆ ಸ್ವಾಗತ ಸುಸ್ವಾಗತ. ನಾನು ಇವತ್ತು ಕೈದಾಳ ವ್ಲಾಗ್ ಮಾಡೋಣ ಅಂತ ಬಂದಿದ್ದೀನಿ. ಕೈದಾಳ ವ್ಲಾಗ್ ಮಾಡಬೇಕಾದ್ರೆ ನಾವು ಒಂದು ರೀಜನ್ನ ನಾವು ಅಲ್ಲಿ ಇಟ್ಕೊಂಡು ಬರಲೇಬೇಕು. ಅದು ಬಂದ್ಬಿಟ್ಟು ನಮ್ಮ ಗೂಳೂರು. ಇದು ನಾನು ನಿಂತಿರೋ ಪ್ಲೇಸ್ ಬಂದು ಗೂಳೂರು ಕೆರೆ. ಜಾನಪದ ಕತೆ ಏನೇನುತ್ತೆ ಅಂದರೆ ಇಲ್ಲಿ ಗೂಳಿಗಳು ಜಾಸ್ತಿ ಇದ್ವು ಅಂದ್ಬಿಟ್ಟು ಇದನ್ನ ಗೂಳೂರು ಅಂತ ಕರೆದ್ರು. ಬಟ್ ಆದರೆ ಆ್ಯಕ್ಚುಲಿ ಹಿಸ್ಟ್ರಿ ತೊಗೊಂಡೋದ್ರೆ ಸಿಕ್ಕಿರೋ ಇನ್ಸ್ಕ್ರಿಪ್ಷನ್ ಅದ್ರ ಪ್ರಕಾರ ಎಲ್ಲ ಹೋದರೆ ಇಲ್ಲಿ ಗೂಳಿ ಮಾಚಿದೇವ ಅಂತ ಒಬ್ಬ ಕಿಂಗ್ ಇದ್ರು. ಇದೇ ಗೂಳೂರನ್ನ ಆಳ್ತಾ ಇದ್ರು. ಇದ್ರ ಬಗ್ಗೆ ನಾನು ಮುಂದೆ ಹೇಳ್ತೀನಿ. ಆನ್ ದಿ ವೇ ನಾವು ನೆಕ್ಸ್ಟ್ ಒಂದು ಪ್ರಾಮಿನೆಂಟ್ ಪ್ಲೇಸ್ ಮತ್ತು ವರ್ಲ್ಡ್ ಫೇಮಸ್ ಗಣೇಶ ಇಲ್ಲೇ ಪಕ್ಕದಲ್ಲಿರೋದು, ಆ ಟೆಂಪಲ್ ತೋರಿಸ್ತೀನಿ. ಗೂಳೂರಿಗೆ ಬಂದಾದ್ಮೇಲೆ ನಮ್ಮ ಗಣಪತಿ ಟೆಂಪಲಿಗೆ ಬರಲೇಬೇಕು. ಇದು ಶ್ರೀ ಮಹಾಗಣಪತಿ ದೇವಾಲಯ. ಇಲ್ಲಿ ಏನು ವಿಶೇಷ ಅಂದರೆ ನಾವು ಗಣೇಶ ಚತುರ್ಥಿ ದಿನ ಇಲ್ಲಿ ಹೆಂಗೆ ಅಂದರೆ ಇಲ್ಲೇ ಒಳಗೇನೆ ಗಣೇಶನ ಮಾಡ್ತಾರೆ. ಅಂದರೆ ಗಣೇಶ ಚತುರ್ಥಿ ದಿನ ಗಣೇಶನ ಒಳಗಡೆನೆ ಕಟ್ಟ ಸ್ಟಾರ್ಟ್ ಮಾಡ್ತಾರೆ. ದೀಪಾವಳಿ ಹಬ್ಬದ ಟೈಮಲ್ಲಿ ಗಣೇಶ ಕಂಪ್ಲೀಟ್ ಆಗಿ ಅಲ್ಲಿಂದ ಇಲ್ಲಿ ಎಲ್ಲರಿಗೂ ದರ್ಶನ ಸ್ಟಾರ್ಟ್ ಆಗುತ್ತೆ. ನನ್ನ ರೈಟ್ ಸೈಡಲ್ಲಿ ಇಲ್ಲೊಂದು ಪೀಠ ಇದೆಯಲ್ಲ, ಈ ಪೀಠದ ಮೇಲೇ ಗಣಪತಿ ಮಾಡೋದು ಮತ್ತು ದೊಡ್ಡ ಗಣಪತಿ ಇಡೋದು. ಇಲ್ಲಿಂದನೇ ಗಣಪತಿ ಕಟ್ಟ ಸ್ಟಾರ್ಟ್ ಮಾಡೋದು. ಇಲ್ಲಿಂದ ಕಟ್ಟ ಸ್ಟಾರ್ಟ್ ಮಾಡಿ ಇಲ್ಲಿ ಸೀಲಿಂಗರು ಟಚ್ ಆಗುತ್ತೆ. 1 ಗಂಟೆ ಹೊಡೆದು ಜೈ ಗಣೇಶ ಅಂದು ಈಗ ನಾವು ಮುಂದಕ್ಕೆ ಹೋಗೋಣ. ಬನ್ನಿ ಮುಂದಕ್ಕೆ ಹೋಗೋಣ. ಈಗ ಜಸ್ಟ್ ನಾವು ಕೈದಾಳಕ್ಕೆ ಬಂದು ರೀಚ್ ಆದ್ವಿ. ಈ ಕೈದಾಳಕ್ಕೆ ಬಂದು ರೀಚ್ ಆಗ್ತಿದ್ದಂಗೆ ಈ ಟೆಂಪಲ್ ಆಚೆನೇನೆ ನಮಗೆ ಇಲ್ಲಿ ಕೈದಾಳ ಬಗ್ಗೆ ಕರ್ನಾಟಕ ಡಿಪಾರ್ಟ್ಮೆಂಟ್ ಆಫ್ ಟೂರಿಸಮ್ ಅವರು ಹಾಕಿದ್ದಾರೆ. ಇಲ್ಲಿ ಒಂದು ಬೋರ್ಡ್ ಏನು ಈ ಕೈದಾಳ ಬಗ್ಗೆ ಏನು ಅನ್ನೋ ಥರ ಬ್ರೀಫ್ ಇಲ್ಲಿ ಹಾಕಿದ್ದಾರೆ. ಇಲ್ಲಿ ನೋಡ್ಬೋದು, ಇಲ್ಲಿ ಇಂಗ್ಲೀಷಲ್ಲಿ ಹಾಕಿದ್ದಾರೆ. ಆ ಕಡೆ ಸೈಡ್ ನೋಡಿದ್ರೆ ಕನ್ನಡದಲ್ಲಿ ಹಾಕಿದ್ದಾರೆ. ಇಲ್ಲಿ ಕನ್ನಡದಲ್ಲಿ ಹಾಕಿದ್ದಾರೆ. ಹಳೇ ಒಂದು ಟೆಂಪಲ್ಸಲ್ಲಿ ಈ ಮೀನಿನ ಸಿಂಬಲ್ ಯಾವ ಕಡೆ ಸೈಡ್ ಡೈರೆಕ್ಷನ್ ಮಾಡ್ತಿರುತ್ತೋ ಆ ಕಡೆ ಸೈಡ್ ಕಲ್ಯಾಣಿ ಇರುತ್ತೆ ಅಂತ. ಇಲ್ಲೊಂದು ಮೀನಿನ ಸಿಂಬಲ್ ಇದೆ, ಇಲ್ಲೊಂದಿದೆ. ಕಲ್ಯಾಣಿ ಅಂದರೆ ವಾಟರ್ ಸೋರ್ಸ್, ಇಲ್ಲಿ ವಾಟರ್ ಟ್ಯಾಂಕ್, ವಾಟರ್ ಸೋರ್ಸ್ ಆ ಥರ ಮುಂದೆ ಅಲ್ಲಿ ಇರುತ್ತೆ ಅಂತ ಅರ್ಥ. ಇದು ನಿಮಗೆ ಗೊತ್ತಿತ್ತಾ? 800 years ಬ್ಯಾಕ್ ಇದನ್ನ ಕೈದಾಳ ಅಂತ ಕರಿತಿರ್ಲಿಲ್ಲ, ಇದನ್ನ ಕ್ರೀಡಾಪುರಿ ಅಂತ ಕರಿತಿದ್ರು. ಏನಕ್ಕೆ ಅಂದರೆ ಈ ಸ್ಪಾಟಲ್ಲಿ ಜಾಸ್ತಿ ಇಲ್ಲಿ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ನಡೀತಿತ್ತು. ನಾನು ಎದುರುಗಡೆ ಒಂದು ಪಾರ್ಕ್ ಕಾಣಿಸ್ತಿದೆಯಲ್ಲ, ಆ ಪಾರ್ಕಲ್ಲಿ ಅರೌಂಡ್ ಈ ಪಾರ್ಕ್ ಬಂದ್ಬಿಟ್ಟು 40 hectares ಇದೆ ಅಂತ ಹೇಳ್ತಾರೆ. ಬಟ್ ಈಗ ಎಷ್ಟಿದೆ ಅಂತ ಗೊತ್ತಿಲ್ಲ. ಇಲ್ಲಿ ಆಗಿನ ಕಾಲದ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ನಡೀತಿತ್ತು. ಅದಕ್ಕೆ ಇಲ್ಲೊಂದು ಸ್ಕಲ್ಪ್ಚರ್ ಕೆತ್ತಿದ್ದಾರೆ ಗೋಡೆ ಮೇಲೆ. ಅಲ್ಲೇ ಕೆತ್ತಿದ್ದಾರೆ ಇಲ್ಲಿ ಏನು ಯಾವ ಥರ ಆಕ್ಟಿವಿಟೀಸ್ ನಡೀತಿತ್ತು ಅಂದ್ರೆ ಸಣ್ಣ ಪುಟ್ಟದ್ದು ಒಂದು ಅಲ್ಲಿ ಕೆತ್ತನೆ ಮಾಡಿದ್ದಾರೆ. ಕೈದಾಳಗೆ 2 ಕತೆ ಇದೆ. ಆ 2 ಕತೆ ಬಂದು ಒಂದು ಜಾನಪದ ಕತೆ, ಇನ್ನೊಂದು ಬಂದ್ಬಿಟ್ಟು ನಮ್ಮ ಇನ್ಸ್ಕ್ರಿಪ್ಷನಲ್ಲಿ ಮತ್ತು ನಮ್ಮ ಶಾಸನಗಳಲ್ಲಿ ರೆಕಾರ್ಡ್ ಆಗಿರೋ ಕತೆ. ಈ ಶಾಸನದಲ್ಲಿ ರೆಕಾರ್ಡ್ ಆಗಿರೋ ಕತೆ ನಾನು ಮತ್ತೆ ಅದನ್ನು ಕಂಟಿನ್ಯೂ ಮಾಡಿ ಹೇಳ್ತೀನಿ. ಈಗ ಬಂದು ನಾನು ಜಾನಪದ ಕತೆ ಹೇಳ್ತೀನಿ. ಜಾನಪದ ಕತೆ ಏನಂದರೆ ಇಲ್ಲಿ ಬೇಲೂರು ಹಳೆಬೀಡು ಕಿತ್ತದವರು ಜಕಣಾಚಾರ್ಯರು ಬಂದ್ಬಿಟ್ಟು ಈ ದೇವಸ್ಥಾನನ ಅವರು ಕೈನ ಕಟ್ಟಾದ್ಮೇಲೆ ಬಂದು ಇಲ್ಲಿ ಕೆತ್ತಿರೋದು ಅಂತ ಇರೋದು. ಅಂದರೆ ಇಲ್ಲಿ ಕೆತ್ತದ ಅವರಿಗೆ ಕೈ ಬಂತು ಅಂತ ಒಂದು ಜಾನಪದ ಕತೆ ಇದೆ. ಮತ್ತೊಂದು ಕತೆ ಬಂದ್ಬಿಟ್ಟು ನಮ್ಮ ಇನ್ಸ್ಕ್ರಿಪ್ಷನಲ್ಲಿರೋ ಕತೆ ಎಲ್ಲ ಈಗ ಮುಂದೆ ಹೇಳ್ತೀನಿ ಬನ್ನಿ.
ಈಗ ನಾವಿರೋದು ಚೆನ್ನಕೇಶ್ವರ ಟೆಂಪಲ್ ಒಳಗಡೆ. ಚೆನ್ನಕೇಶ್ವರ ಟೆಂಪಲ್ ಒಳಗಡೆ ನನಗೆ ಇಲ್ಲೇನಪ್ಪ ನನಗಿರೋದು, ಇಲ್ಲಿರೋ ರೆಸಿಡೆಂಟ್ಸ್ ಮಕ್ಕಳು ಸಿಕ್ಕಿದ್ದಾರೆ. ಅವ್ರ ಜೊತೆ ಈಗ ಮಾತಾಡ್ಕೊಂಡು ನಾನು ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗ್ತೀನಿ. ಏನಪ್ಪ ಹೇಳ್ರಪ್ಪ. ಹಾಂ, ಬೆಂಕಿಪುರ ಅಂತ ಇತ್ತು. ಬೆಂಕಿಪುರನಾ? ಬೆಂಕಿಪುರ ಅಂತ ಇತ್ತು ಮೊದ್ಲು. ಆಮೇಲೆ ಜಾಕಣಾಚಾರಿ ದೇವಸ್ಥಾನ ಇರ್ಲಿಲ್ಲ. ಆಮೇಲೆ ಜಾಕಣಾಚಾರಿ ಅಲ್ಲಿಂದ ಎಲ್ಲಿದ್ರು ಅಲ್ಲಿಂದ ಬಂದು ದೇವ್ರನ್ನ ಕೆತ್ತಿದ್ರು. ಕೈ ಮುರಿದಾಗ ಕೆತ್ತಬೇಕಾದ್ರೆ ಆಮೇಲೆ ಕೆತ್ತಿದ್ರು. ಆಮೇಲೆ ಇನ್ನರ್ಧ ಕೆತ್ತಬೇಕಾದ್ರೆ ಮನಿಕೊಂಡಿದ್ದಾದ್ಮೇಲೆ ಇಷ್ಟು ಕೈ ಬಂದಿದ್ದು, ಇಷ್ಟು ಕಟ್ಟಾಯ್ತು ಕೈ. ಮನಿಕೊಂಡಾದ್ಮೇಲೆ ಬಂತಾ? ಬೆಳಗ್ಗೆ ಎದ್ದು ನೋಡ್ರೆ ಇಷ್ಟು ಕೈ ಬಂದಿತ್ತು. ಸರಿ, ಈಗ ನಾನು ಬೇರೆದು ಹೇಳ್ತಾ ಇದ್ದೀನಿ, ಸರಿನಾ? ಅದು ಜಾನಪದ ಕಥೆ ಅಂತಾರೆ, ಆಯ್ತಾ? ನೀವು ಹೇಳ್ತಿರೋದು. ಬಟ್ ಆದರೆ ನಿಜವಾದ ಕಥೆ ಹೆಂಗಿದೆ ಅಂತ ನಾನು ಹೇಳ್ತೀನಿ. ಈ ಕೈದಾಳ ಒಂದು ಪ್ರಾಮಿನೆಂಟ್ ಪ್ಲೇಸ್. ಅರೌಂಡ್ 1000 years ಬ್ಯಾಕ್ ಇಲ್ಲಿ ಗೂಳಿಮಾಚಿದೇವ ಅಂತ ಒಬ್ಬರು ರಾಜರಿದ್ದರು. ಆ ರಾಜ ಬಂದ್ಬಿಟ್ಟು ನಮ್ಮ ಹೊಯ್ಸಳ ಕಿಂಗ್ಡಮ್ನ 200 ಸಾಮಂತ ದೊರೆಗಳಲ್ಲಿ ಒಬ್ಬರಾಗಿದ್ರು. ಅಂದರೆ ಇವರೆಷ್ಟು ಫುಲ್ ಪ್ರಾಮಿನೆಂಟ್, ಒನ್ ಆಫ್ ದ ಪ್ರಾಮಿನೆಂಟ್ ಕಿಂಗ್ಸ್, ಒನ್ ಆಫ್ ದ ಟಾಪ್ ನಾಚ್ ಕಿಂಗ್ ಇಲ್ಲಿದ್ದಿದ್ದು. ಈ ಕಥೆಯಲ್ಲಿ ಇದು ಈ ಸಿಟಿ ಎಷ್ಟು ಮಟ್ಟಿವರೆಗೂ ಡೆವಲಪ್ ಆಗಿತ್ತು, ಈ ಒಂದು ರೀಜನ್ ಎಷ್ಟು ಮಟ್ಟಿಗೆ ಡೆವಲಪ್ ಆಗಿತ್ತು ಅಂದರೆ ತುಮಕೂರು, ಗುಬ್ಬಿ, ಕುಣಿಗಲ್ ಅಲ್ಲಿವರೆಗೂ ಹರಡ್ಕೊಂಡಿತ್ತು. ಅಂದರೆ ಅರೌಂಡ್ 1000 square kilometer ಅಷ್ಟು ದೂರದಷ್ಟು ಅಷ್ಟು ದೊಡ್ಡದಾಗಿ ಹರಡ್ಕೊಂಡಿತ್ತು. ಇದು ನಮ್ಮ ಗೂಳಿಮಾಚಿದೇವ ಕಿಂಗ್ ಅವರು ಕಟ್ಟಿದ್ದ ಸೆಕೆಂಡ್ ದೇವಸ್ಥಾನ. ಫಸ್ಟ್ ದೇವಸ್ಥಾನ ಇದೆ ಪಕ್ಕದಲ್ಲೇ ಇದೆ. ಆ ಫಸ್ಟ್ ದೇವಸ್ಥಾನದ ಹೆಸರು ಗಂಗಾಧರೇಶ್ವರ ಅಂತ. ಇದ್ರ ಮಧ್ಯೆ ಇನ್ನೊಂದು ಸ್ಟೋರಿ ಇದೆ. ಇಯರ್ 897 ಅಮೋಘ ವರ್ಷ ನೃಪತುಂಗನ ಮೊದಲನೇ ಮಗ 1ನೇ ಕೃಷ್ಣ ಅಪ್ಪನ ಜೊತೆ ಜಗಳ ಮಾಡಿಕೊಂಡು ಈ ಪ್ಲೇಸಿಗೆ ರಕ್ಷಣೆಗೋಸ್ಕರ ಬರ್ತಾನೆ. ಆದರೆ ಅಪ್ಪ ಮಗನ್ನೇ ಸಾಯಿಸೋಕ್ಕೋಸ್ಕರ ಇಲ್ಲಿ ಬಣಕೇಶ ಅಂತ ಒಬ್ರು ಆರ್ಮಿ ಚೀಫ್ ಜೊತೆ ಮಗನ್ನೇ ಸಾಯಿಸೋಕ್ಕೋಸ್ಕರ ಇಲ್ಲಿ ಅಮೋಘ ವರ್ಷ ಇಲ್ಲಿಗೆ ಆರ್ಮಿನ ಸೆಂಡ್ ಮಾಡ್ತಾರೆ. ಅಂದರೆ ಇಲ್ಲಿ ಬಂದು ಕ್ಯಾಪ್ಚರ್ ಮಾಡ್ಕೊಂಡು ಹೋಗ್ಲಿ ಅಂತ. ಆ ಥರ ಇಲ್ಲಿ ಇತಿಹಾಸ ಇದೆ. ಅಂದರೆ ಅಷ್ಟು ಹಳೆಯದು ಈ ಪ್ಲೇಸ್. ಆ ಒಂದು ಶಾಸನ ಇಲ್ಲಿ ರೆಕಾರ್ಡ್ ಆಗಿದೆ. ಅರೌಂಡ್ ಇಯರ್ 1152 ಇಲ್ಲಿ ರಾಜನಾಗಿದ್ದವರು ಗೂಳಿಮಾಚಿದೇವ ಅಂತ. ಅವಾಗ್ಲಿಂದ ಹೇಳ್ತಿದ್ನಲ್ಲ, ಹೊಯ್ಸಳ ಕಿಂಗ್ಡಮ್ ಒಬ್ರು ಸಬಾರ್ಡಿನೇಟ್ ಕೋರ್ಟಿಯಾರ್ಡಲ್ಲಿ ಅಂದರೆ ಒಬ್ಬನೇ ರಾಜ ಅದೆಲ್ಲ ಮಾಡೋಕ್ಕಾಗಲ್ಲ. ಆ ರಾಜ ಅಂಡರ್ ಸಬ್ ಕಿಂಗ್ಸ್ಗಳಿರ್ತಾರೆ. ಆ ಸಬ್ ಕಿಂಗ್ಸಲ್ಲಿ ಗೂಳಿಮಾಚಿದೇವ ಒಬ್ಬರು. ಈ ರೀಸನಿಂದನೇ ಅವ್ರ ಹೆಸರು ಮೇಲೇ ಗೂಳೂರು ಅಂತ ಹೆಸರಿಟ್ಟಿರೋ. ಅದು ಮಾಮೂಲಿ ಜನಕ್ಕೆ ಬಾಯಲ್ಲಿ ಅಲ್ಲಿ ಗೂಳಿ ಇದ್ದಿದ್ರಿಂದ ಗೂಳೂರು ಅಂತ ಹೆಸರು ಬಂತು ಅಂತ ಹೇಳ್ತಾರೆ. ಬಟ್ ಅದು ನಿಜ ಅಲ್ಲ. ಗೂಳಿಮಾಚಿದೇವ ಅವ್ರ ಹೆಸರಿನಂತೆ ಆ ಗೂಳೂರಿಗೆ ಅವ್ರ ರೆಸ್ಪೆಕ್ಟ್ ಫುಲ್ಲಾಗಿ ಅವ್ರು ಇರಬೇಕಾದ್ರೆ ಗೂಳೂರು ಅಂತ ಹೆಸರಿಟ್ಟಿರೋದು. ಇಲ್ಲಿ ಗೂಳಿಮಾಚಿದೇವ ಅವರು ಎಷ್ಟು ಎಲ್ಲ ಧರ್ಮಗಳನ್ನೂ ಎನ್ಕರೇಜ್ ಮಾಡಿಕೊಂಡು ಎಲ್ಲರ ಜೊತೆನೂ ಚೆನ್ನಾಗಿ ಒಂದು ಪ್ರಾಪರ್ ಸೊಸೈಟಿಯಲ್ಲಿ ಎಲ್ಲರೂ ಸೇಮ್ ಟ್ರೀಟ್ ಮಾಡಿಕೊಂಡು ಹೋಗ್ತಿದ್ದ ಸಾಕ್ಷಿ ಏನಂದರೆ, ಇವರು ಶೈವಿಸಮ್ ಫಾಲೋ ಮಾಡ್ತಿದ್ರು. ಪಕ್ಕದಲ್ಲಿ ಶೈವಿಸಮ್ದು ಒಂದು ಶಿವನ್ ಟೆಂಪಲ್ ಇದೆ. ಇಲ್ಲಿ ಬಂದು ಚೆನ್ನಕೇಶ್ವರ ದೇವಸ್ಥಾನ ಇದೆ. ಚೆನ್ನಕೇಶ್ವರ ದೇವಸ್ಥಾನ ಬಂದ್ಬಿಟ್ಟು ವೈಷ್ಣಿಸಮಿಗೆ ಬರುತ್ತೆ. ಆಮೇಲೆ ಅವ್ರ ವೈಫ್ ಬಂದ್ಬಿಟ್ಟು ಜೈನಿಸಮ್ನ ಫಾಲೋ ಮಾಡ್ತಿರ್ತಾರೆ. ಆ್ಯಂಡ್ ಅವರು ಬಂದು ಜೈನಿಸಮ್ ಬ್ಯಾಕ್ಗ್ರೌಂಡ್ ಇರುತ್ತೆ. ಇಷ್ಟೆಲ್ಲ ಇದ್ರೂ, ಇಷ್ಟೆಲ್ಲ ಡೈವರ್ಸಿಟಿ ಇದ್ರೂ ಅವರು ಅದನ್ನು ಕಾಪಾಡಿಕೊಂಡು ಎಲ್ಲಾರನ್ನೂ ಒಂದು ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ರು. ಈ ಟೆಂಪಲ್ ಎಷ್ಟು ಹಳೇದು ಅಂದರೆ, ಈ ಜಾಗ ಎಷ್ಟು ಹಳೇದಂದರೆ, ಈ ಟೆಂಪಲ್ ಬಂದ್ಬಿಟ್ಟು ಟೆಂಪಲ್ ಅಥವಾ ಈ ಒಂದು ಡೈನಾಸ್ಟಿ ಏನು ಇಲ್ಲಿ ಸ್ಟಾರ್ಟ್ ಆಗಿತ್ತು, ನಮ್ಮ ಮಧುಗಿರಿಗಿನ್ನ ತುಂಬ ಹಳೆ ಹಿಸ್ಟ್ರಿ ಇದೆ. ಇಲ್ಲೇ ಸ್ಕಲ್ಪ್ಟರ್ಸ್ ಬಂದ್ಬಿಟ್ಟು ನಮ್ಮ ಈ ಒಂದು ಏನು ಸ್ಥಳ ಪುರಾಣ ಅನ್ನೋದಕ್ಕಿಂತ ಇಲ್ಲಿ ಜನರು ಅಂದ್ಕೊಂಡಿರೋದು ಏನಂದರೆ, ಇಲ್ಲಿ ಜಕಣಾಚಾರ್ಯ ಅವರು ಬಂದ್ಬಿಟ್ಟು ಕೆತ್ತಿ ಹೋಗಿದ್ದಾರೆ ಅಂತ. ಇಲ್ಲೇ ಸ್ಕಲ್ಪ್ಚರ್ಸ್ ಬಂದ್ಬಿಟ್ಟು ಅಂದರೆ ಈ ಜಕಣಾಚಾರ್ಯವರು ಅವರು ಬಂದು ಕೆತ್ತಿದ್ದಾರೆ ಅಂತ ಅಲ್ಲ, ಬಟ್ ಆದರೆ ಒನ್ ಆಫ್ ದ ಸ್ಕಲ್ಪ್ಚರ್ಸ್ ಗ್ರೂಪ್ ಏನಿತ್ತು ನಮ್ಮ ಹೊಯ್ಸಳ ಡೈನಾಸ್ಟಿಲಿ, ಅವರು ಬಂದ್ಬಿಟ್ಟು ಅಂದರೆ ಎಷ್ಟೊಂದು ಜನ ಇದ್ದರು. ಲೈಕ್ ಬಿಡುಗೋಜ, ಕೇದಾರೋಜ, ತಿಪ್ಪಗೋಜ, ಆ ಥರ ಎಷ್ಟೊಂದು ಜನ ಇದ್ದರು. ಆ ಒಂದು ಗ್ರೂಪ್ಸಲ್ಲಿ ಬಂದು ಇಲ್ಲಿ ಈ ಟೆಂಪಲ್ ಬಂದು ಆ ಟೈಮಲ್ಲಿ ಬಂದು ಕೆತ್ತೋಗಿರ್ಬೋದು. ಬಟ್ ಎಲ್ಲೂ ಒಂದು ಪ್ರೂಫ್ ಇಲ್ಲ. ಇದೆಲ್ಲ ಮಾತಿಗೆ ಮಾತು ಬೆಳ್ಕೊಂಡು ಒಂದು ಏನು ಜನರು ಬಾಯಿಗೆ ಹೋಗ್ಬಿಟ್ಟು ಇಲ್ಲಿ ಜಕಣಾಚಾರ್ಯರು ಬಂದು ಕೆತ್ತಿದ್ದಾರೆ ಅಂತ ಇದೆ. ಬಟ್ ಅದರ ರಿಯಾಲಿಟಿ ಹಂಗಿಲ್ಲ. ಬಟ್ ನಾವು ಇದು ತಿಳ್ಕೊಬೇಕಾಗಿರೋ ವಿಚಾರ ಏನಂದರೆ,
ಒಳಗಡೆ ಟೆಂಪಲ್ ಇರೋ ದೇವರ ಮೂರ್ತಿ 1000 ಇಯರ್ಸ್ ಹಳೇದಲ್ಲ. ಯಾಕಂದರೆ ಏನಾಯಿತು ಅಂದರೆ ಮಧ್ಯದಲ್ಲಿ ಈ ಟೆಂಪಲ್ 1000 ಇಯರ್ಸ್ ಅರೌಂಡ್ ಹಿಸ್ಟ್ರಿ ತೋರಿಸ್ತಿದೆ. ಬಟ್ ಆದರೆ ಟೆಂಪಲ್ ಒಳಗಡೆ ಇರೋ ಮೂರ್ತಿ ಏನಕ್ಕೆ 1000 ಇಯರ್ಸ್ ಹಳೇದಲ್ಲ ಅಂದರೆ 1749 ಹೈದರಾಬಾದ್ ನಿಜಾಮ್ ನಾಸಿರ್ ಜಂಗ್ ಅವರು ಅವ್ರಿಗೊಂದು ಪ್ಲ್ಯಾನ್ ಇರುತ್ತೆ. ಏನಂದರೆ ಈ ಸೌತ್ ಇಂಡಿಯಾದಲ್ಲಿ ಹೈದರಾಬಾದಿಂದ ಬರ್ತಾ ಕೈದಾಳ, ಶ್ರೀರಂಗಪಟ್ಟಣ, ಮಧುರೈ ಇದನ್ನೆಲ್ಲ ಒಂದು ಲೂಟ್ ಮಾಡೋ ಪ್ಲ್ಯಾನ್ ಇರುತ್ತೆ. ಸೊ ಲೂಟ್ ಮಾಡಬೇಕಾದ್ರೆ ಬಂದು ಈ ಕೈದಾಳಕ್ಕೆ ಬಂದು ಇಲ್ಲಿರೋ ಸಂಪತ್ತನ್ನೆಲ್ಲ ಲೂಟ್ ಮಾಡಿಕೊಂಡು ಹಂಗೆ ಹೋಗ್ತಾರೆ. ಫಸ್ಟ್ ಲೂಟ್ ಮಾಡೋಕ್ಕೆ ಬಂದಿದ್ದ ಪ್ಲೇಸೇ ಇದು, ಒನ್ ಆಫ್ ದ ಎಂಟ್ರಿ ಪಾಯಿಂಟ್ಸ್ ಇದು. ಅದೇ ಟೈಮಲ್ಲಿ ಲೂಟ್ ಮಾಡೋಕ್ಕೆ ಬಂದಿದ್ದ ಟೈಮಲ್ಲಿ ಒಳಗಡೆ ಇದ್ದ ಟೆಂಪಲ್ ಐಡಲ್ನ ಹೊಡೆದಾಕ್ಬಿಡ್ತಾರೆ. ಅಲ್ಲಿ ಆ ಟೈಮಲ್ಲಿ ಹೊಡೆದೋಗಿದ್ದು. ಅದಾದಮೇಲೆ ಇದು ಹೊಸ ಮೂರ್ತಿ ಬಂದಿರೋದು. ಈ ಹೊಸ ಮೂರ್ತಿ ಹಿಂದೆ ಇರೋ ಸ್ಟೋರಿ ಏನಂದರೆ, ಆ ಟೈಮಲ್ಲಿ ಅವರು ಹೈದರಾಬಾದ್ ನಿಜಾಮ್ ಅವರು ನಮ್ಮ ಕೈದಾಳ ಮೇಲೆ ಅಟ್ಯಾಕ್ ಮಾಡಿದ ಟೈಮಲ್ಲಿ ಇದು ಮೈಸೂರು ಡೈನೆಸ್ಟಿ ಅಂಡರ್ ಇರುತ್ತೆ. ಆ ಮೈಸೂರು ಡೈನೆಸ್ಟಿ ಅಂಡರ್ ಇರಬೇಕಾದ್ರೆ ಚೆನ್ನಪ್ಪಯ್ಯ ಅಂತ ಒಬ್ಬರು ಮೈಸೂರು ಡೈನೆಸ್ಟಿಗೆ ಒಂದು ಲೆಟರ್ ಬರೀತಾರೆ ರಾಜರು ಲೆಟರ್ ಬರೆದು ಏನಂತ ಹೇಳ್ತಾರೆ ಅಂದರೆ, ಇಲ್ಲಿ ಕೈದಾಳ ಅಂತ ನಿಮ್ಮ ಜಾಗದಲ್ಲೇ ಒಂದು ಟೆಂಪಲ್ ಇದೆ, ಆ ಟೆಂಪಲ್ ಒಳಗೆ ದೇವ್ರ ಮೂರ್ತಿನ ಬಂದು ಹಿಂಗೆ ಭಿನ್ನ ಮಾಡಿದ್ದಾರೆ, ವಿಗ್ರಹನೆಲ್ಲ ಹೊಡೆದಾಕಿದ್ದಾರೆ, ಬಂದು ಇದ್ರ ಬಗ್ಗೆ ಸ್ವಲ್ಪ ನೋಡಿ ಅಂತ ಲೆಟರ್ ಬರೀತಾರೆ. ಇದ್ರ ಬಗ್ಗೆ ಸ್ವಲ್ಪ ಏನಾದರೂ ಪ್ರೊಸೀಜರ್ ತಗೊಳ್ಳಿ ಅಂತ. ಆ ಲೆಟರ್ ಬರೆದಿದ್ದು ಈಗಲೂ ಆ ಲೆಟರ್ ಇದೆಯಂತೆ. ಇದು ಒನ್ ಆಫ್ ದ ಪ್ರೂಫ್ ದಟ್ ಏನಂದರೆ ಈ ಒಂದು ದೇವ್ರದ್ದು ಐಡಲ್ ಇದೆಯಲ್ಲ, ಚೆನ್ನಕೇಶ್ವರ ದೇವರದ ಐಡಲ್ಲು, ಆ ಐಡಲ್ ಇಲ್ಲಿಂದ ಬಂದಿದ್ದಂದರೆ ಈ ಸ್ಟೋರಿ ಬಂದು ಅದು ಲೆಟರ್ ಬರೀತಾರಲ್ಲ, ಲೆಟರ್ ಬರೆದಾದ್ಮೇಲೆ ಎಲ್ಲಿಂದ ತರೋಣ ಅಂತ ಅಂದ್ಕೊಳ್ತಿರ್ಬೇಕಾದ್ರೆ ಗುಬ್ಬಿಯಲ್ಲಿ ಹೊಸಳ್ಳಿ ಅಂತ ಇದೆ. ಆ ಹೊಸಳ್ಳಿಲಿ ಬೇಟರಾಯ ಸ್ವಾಮಿ ದೇವಸ್ಥಾನ ಇದೆ. ಆ ಬೇಟರಾಯ ಸ್ವಾಮಿ ದೇವಸ್ಥಾನದಲ್ಲಿ ಈ ಒಂದು ಚೆನ್ನಕೇಶ್ವರ ವಿಗ್ರಹ ಇರುತ್ತೆ. ಅಲ್ಲಿ 3 ವಿಗ್ರಹ ಇರುತ್ತೆ. ಒಂದು ಬೇಟರಾಯ ಸ್ವಾಮಿ ವಿಗ್ರಹ, ಇನ್ನೊಂದು ಮಹಾಲಕ್ಷ್ಮಿ ವಿಗ್ರಹ, ಇನ್ನೊಂದು ಚೆನ್ನಕೇಶ್ವರ ವಿಗ್ರಹ ಇರುತ್ತೆ. ಈ ಚೆನ್ನಕೇಶ್ವರ ವಿಗ್ರಹನ ಅಲ್ಲಿಂದ ಇಲ್ಲಿ ತಗೊಂಡು ಬಂದು ಈ ಹಳೆ ಡ್ಯಾಮೇಜ್ ಆಗಿದ್ದ ವಿಗ್ರಹನ ಇಲ್ಲಿ ವಿಧಿವಿಧಾನದಿಂದ ಇಲ್ಲಿರೋ ಕಲ್ಚರ್, ಟೆಂಪಲ್ ಆರ್ಕಿಟೆಕ್ಚರ್ ಅದ್ರ ಪ್ರಕಾರ ಅದನ್ನು ಶಾಂತಿಪಡಿಸಿ ಈ ವಿಗ್ರಹನ ಚೇಂಜ್ ಮಾಡಿ ಈ ಹೊಸ ವಿಗ್ರಹನ ಇಡ್ತಾರೆ. ಇದು ಈ ಹೊಸ ವಿಗ್ರಹ ಬಂದಿರೋ ಕತೆ. ಮತ್ತು ಇಲ್ಲಿ ಕಾಣಿಸ್ತಿದ್ಯಲ್ಲ, ನಾನು ಹಿಂದೆ ಕಾಣಿಸ್ತಿರೋ ಈ ಕಲ್ಲು, ಇದೆಲ್ಲ ವೀರ್ಗಲ್ಗಳು. ಇದು ಹೈದರಾಬಾದ್ ನಿಜಾಮ್ ಟೈಮಲ್ಲಿ ಈ ಪ್ಲೇಸ್ಗೋಸ್ಕರ ಯಾರ್ಯಾರು ಫಾಟ್ ಮಾಡಿದ್ದಾರೆ, ಯಾರ್ಯಾರು ಯುದ್ಧ ಮಾಡಿದ್ದಾರೆ, ಈ ಯುದ್ಧದೊಳಗಡೆ ಯಾರ್ಯಾರು ಶರಣಾಗಿದ್ದಾರೆ ಅವ್ರದ್ದೆಲ್ಲ ನೆನಪಿಗೋಸ್ಕರ, ಅವರ ಒಂದು ಗುರುತಿಗೋಸ್ಕರ ಇಲ್ಲಿ ವೀರ್ಗಲ್ ಅಂತ ಹಾಕಿದ್ದಾರೆ. ಇದೊಂದು ಸಾಕ್ಷಿ ಇದೆ ನೋಡಿ ಇಲ್ಲಿ. ಅಂದರೆ 1750s ಬಂದಿರೋ ಹೊಸ ವಿಗ್ರಹ ಹೆಂಗಿದೆ ಅಂತ ನೋಡೋಣ ಬನ್ನಿ. ಒಳಗಡೆ ಪೂಜಾರ ಹತ್ರ ಎಲ್ಲ ಮಾತಾಡಿಕೊಂಡು ಮುಂದೆ ನೋಡ್ಕೊಂಡು ಹೋಗೋಣ. ಹೋಗಿ ಬಂದೆ, ಅಲ್ಲಿ ವಿಗ್ರಹನೆಲ್ಲ ನೋಡಿದ್ವಿ. ವಿಗ್ರಹನ ವಿಡಿಯೋದಲ್ಲಿ ಕೂಡ ಈಗ ತೋರಿಸಿದಾಯಿತು. ಬಟ್ ಅಲ್ಲಿ ಅರ್ಚಕರ ಹತ್ರ ಏನಕ್ಕೆ ಮಾತಾಡಲಿಲ್ಲ ಅಂದರೆ, ಒಳಗೆ ಪರ್ಮಿಷನ್ ತೊಗೊಂಡು ಒಳಗಡೆ ಹೋಗಬೇಕಿತ್ತಂತೆ. ಅಂದರೆ ವಿಡಿಯೋ ಎಲ್ಲ ತೆಗಿಯೋಕ್ಕೆ ಮತ್ತು ಅರ್ಚಕರು ನಮ್ಮ ಹತ್ರ ಮಾತಾಡೋದಕ್ಕೆ ಪರ್ಮಿಷನ್ ತೊಗೊಂಡು ಬರಬೇಕಾಯ್ತಂದೆ. ಅದು ನಮ್ಮ ಹತ್ರ ಪರ್ಮಿಷನ್ ಇರಲಿಲ್ಲ. ಅದರಿಂದ ಒಳಗಡೆ ಇದ್ದ ಅರ್ಚಕರ ಹತ್ರ ಮಾತಾಡೋಕ್ಕೆ ಸಾಧ್ಯ ಆಗಲಿಲ್ಲ. ಇದೇ ಗಂಗಾಧರೇಶ್ವರ ಟೆಂಪಲ್. ಇದೇ ದೇವಸ್ಥಾನನ ಫಸ್ಟ್ ನಮ್ಮ ಗೂಳಿ ಮಾಚಿದೇವ ಅವರು ಕಟ್ಟಿದ್ದು. ಇಲ್ಲಿ ಆ ಟೆಂಪಲ್ಕಿನ್ನ, ಚೆನ್ನಕೇಶ್ವರ ಟೆಂಪಲ್ಕಿನ್ನ ಈ ಟೆಂಪಲ್ ಒಳಗೆ
ಆ ಕಂಬಗಳು ಕರಿ ಕಂಬಗಳೆಲ್ಲ ಹೊಯ್ಸಳ ಆರ್ಕಿಟೆಕ್ಚರ್ ಆಗಿ ತುಂಬ ಹೋಲುತ್ತೆ. ಆ ಮಧ್ಯದಲ್ಲಿ 4 ಕಂಬ ಕಾಣಿಸ್ತಿದೆಯಲ್ಲ, ಈ 4 ಕಂಬ ಹೊಯ್ಸಳ ಈ ಬೇಲೂರು ಹಳೇಬೀಡು ಆ ಕಡೆ ಎಲ್ಲ ಕಾಣಿಸುತ್ತಲ್ಲ ಆ ಕೆತ್ತನೆಗಳು ಆ ಡಿಸೈನಲ್ಲಿದೆ ನೋಡಿ. ಈ ಗಂಗಾಧರೇಶ್ವರ ಟೆಂಪಲಲ್ಲಿ ಹಳೆ ಅಂದರೆ 1000 ವರ್ಷ ಹಳೇದು, ಹತ್ರ 1000 ವರ್ಷ ಹಳೇದು ಕನ್ನಡ ಶಾಸನ ಇದೆ ನೋಡಿ. ಇದು ಹಿಸ್ಟ್ರಿಯ ಒನ್ ಆಫ್ ದಿ ಬೆಸ್ಟ್ ಪಾರ್ಟ್, ನಮ್ಮ ಕನ್ನಡಿಗರಿಗೂ ಇರೋ ಒಂದು ಏನು ಗುರುತು. ಕಂಪ್ಲೀಟ್ ಕನ್ನಡದಲ್ಲೇ ಇದೆ, ಕಂಪ್ಲೀಟ್ ಹಳೆಗನ್ನಡ, 1000 ವರ್ಷ ಬಳಕೆಯಲ್ಲಿದ್ದ ಕನ್ನಡ ನಾವು ಈ ಶಾಸನಗಳ ಮೇಲೆ ನೋಡ್ಬೋದು. ಇದನ್ನು ಈ ಟೆಂಪಲ್ನ ನಾವು ಸ್ವಲ್ಪ ಆ್ಯಕ್ಟಿವ್ ಆಗಿ ಬೆಳೆಸ್ಕೊಳ್ಬೇಕು, ಜನಕ್ಕೆ ಬರಬೇಕು, ಹೋಗಬೇಕು. ಒಂದು ಹ್ಯಾಪಿ ನ್ಯೂಸ್ ಏನಂದರೆ ಇಲ್ಲಿ ಸ್ವಲ್ಪ ರೀಡೆವಲಪ್ಮೆಂಟ್ಸ್ ನಡೀತಿದೆ, ರೋಡ್ ಆಗ್ತಾ ಇದೆ, ಮತ್ತು ಒಳಗೆ ಟೆಂಪಲ್ಸ್ನ ರೆಕಗ್ನೈಸ್ ಮಾಡಿ ಸ್ವಲ್ಪ ಸ್ಟ್ರಿಕ್ಟ್ ಆ್ಯಕ್ಷನ್ಸ್ ತೊಗೊತಿದ್ದಾರೆ. ಒಳಗಡೆ ಯಾರೂ ಫೋಟೋ ತೊಗೊಬಾರ್ದು, ವಿಡಿಯೋ ತೆಗಿಬಾರ್ದು ಅಂತ. ಅಂದರೆ ಬಂದು ಇದು ಹೆಂಗಾಗಿತ್ತು ಅಂದರೆ ಬರೀ ಫೋಟೋ ಶೂಟಿಗೆ ಯೂಸ್ ಮಾಡ್ತಿದ್ದ ಪ್ಲೇಸ್ ಆಗಿತ್ತು. ಒಳಗಡೆ ಬಂದು ಟೆಂಪಲಲ್ಲಿ ಯಾರು ಏನೋ ಆ್ಯಕ್ಟಿವ್ ಆಗಿರಲಿಲ್ಲ. ಬಟ್ ಸ್ವಲ್ಪ ಡೆವಲಪ್ಮೆಂಟ್ಸ್ ನೋಡ್ತಾ ಇದ್ದರೆ ಈಗೇನೋ ಆಗ್ತಿದೆ. ಬಟ್ ಆದರೆ ಇದು ಸಾಲದು, ಇನ್ನೂ ಚೆನ್ನಾಗಿ ಮಾಡಬೇಕು. ಇಲ್ಲೆಲ್ಲ ಆಚೆ ಎಲ್ಲ ಚೆನ್ನಾಗಿ ಮಾಡಬೇಕು. ಮತ್ತು ಅಲ್ಲಿ ಗಂಗಾಧರೇಶ್ವರ ದೇವಸ್ಥಾನ ಅಲ್ಲಿ ವಾರಕ್ಕೆ ಒಂದು ಸತಿ ಓಪನ್ ಅಂತ ಹೇಳಿದರು. ಇವತ್ತು ಸೋಮವಾರ ಬಂದಿದ್ದೀನಿ, ಬಟ್ ಯಾರೂ ಟೆಂಪಲ್ ಓಪನ್ ಇಲ್ಲ. ಅದೇನು ಕತೆ ಅಂತ ಗೊತ್ತಿಲ್ಲ. ಒಳಗಡೆ ಆ ಟೆಂಪಲ್ ಒಳಗಡೆ ಹೋಗೋಣ ಅಂದ್ಕೊಂಡೇ ಬಂದಿದ್ದು, ಅದಕ್ಕೋಸ್ಕರನೇ ಇದು ಸ್ವಲ್ಪ ವಿಡಿಯೋ ಡಿಲೇ ಆಗಿದ್ದು. ಬಟ್ ಸೋಮವಾರ ಬಂದ್ರೂ ಟೆಂಪಲ್ ಓಪನ್ ಇಲ್ಲ. ಅದೊಂದು ಸ್ಯಾಡ್ ಪಾರ್ಟ್. ಯಾಕಂದರೆ ಅಲ್ಲೊಂದು ಶಾಸನ ಇತ್ತು, ಆ ಶಾಸನನ ವಿಡಿಯೋದಲ್ಲಿ ಹಾಕಿದ್ದೀನಿ. ಬಟ್ ಇನ್ನೂ ಡೀಟೇಲಾಗಿ ಹತ್ತಿರದಿಂದ ತೆಗೆದು ತೋರಿಸೋಣ. ಮತ್ತು ಅಲ್ಲಿ ಒಳಗಡೆ ಅರ್ಚಕರ ಹತ್ರ ಏನಾದ್ರು ಮಾತಾಡೋಕ್ಕೆ ಚಾನ್ಸ್ ಸಿಕ್ಕರೆ ಅವ್ರ ಹತ್ರ ಮಾತಾಡೋಣ ಅಂದ್ಕೊಂಡು ಟ್ರೈ ಮಾಡಿದೆ. ಬಟ್ ಆಗಲಿಲ್ಲ. ಆದಷ್ಟು ಈ ಪ್ಲೇಸಿಗೆ ಜನ ಬರೋಕ್ಕೆ ಟ್ರೈ ಮಾಡಿ. ಯಾಕಂದರೆ ಇದು ನಮ್ಮ ಬೇಲೂರು ಹಳೇಬೀಡು ಅಷ್ಟೇ ಹಳೇದು. ಅದಕ್ಕೆ ಆ ಒಂದು ಹಳೆ ದೇವಸ್ಥಾನನ, ಹಳೆ ಮಾನ್ಯುಮೆಂಟ್ಸ್ನ, ನಮ್ಮ ಹಳೆ ಹಿಸ್ಟ್ರಿನ ಉಳಿಸ್ಕೊಂಡು ಹೋಗೋಣ. ಇದೇ ನಮ್ಮೆಲ್ಲ ಐಡೆಂಟಿಟಿ, ನಮ್ಮೆಲ್ಲರೂ ಐಡೆಂಟಿಟಿ. ಇದನ್ನು ಕಾಪಾಡ್ಕೊಂಡು ಹೋಗೋಣ ಬನ್ನಿ. ಸೊ ಇಲ್ಲಿಗೆ ಈ ಒಂದು ವಿಡಿಯೋ ಮುಗೀತು. ಮತ್ತೆ ಇನ್ನೊಂದು ವ್ಲಾಗಲ್ಲಿ ಸಿಗೋಣ. ಸರಿ, ಬಾಯ್.